ಐನಾಥಿ ಐಶ್ವರ್ಯ ವಿರುದ್ಧ ಮತ್ತೊಂದು ಕೇಸ್. ಸ್ಪರ್ಶ್ ಆಸ್ಪತ್ರೆ ವೈದ್ಯ ಮಂಜುಳಾಗೆ ಕತೆ ಕಟ್ಟಿ 52,60,000 ಹಣ, 2 ಕೆಜಿ 35 ಗ್ರಾಂ ಚಿನ್ನಾಭರಣ ವಂಚನೆ. ಆರ್ಆರ್ ನಗರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್. ಕೊರೋನಾ ವಿರುದ್ಧ ನಮ್ಮ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಇರಲಿಲ್ಲ. 2001ರಿಂದಲೂ ಇರೋ HMPV ವೈರಸ್ ವಿರುದ್ಧ ನಮಗೆ ರೋಗ ನಿರೋಧಕ ಶಕ್ತಿ ಇದೆ, ಜಾಗೃತಿ ಇರಲಿ ಅಂತ ದೆಹಲಿಯ ಏಮ್ಸ್ ವೈದ್ಯ ನೀರಜ್ ನಿಶ್ಚಲ್. ಕೊರೋನಾ ರೀತಿ ಕಂಟಕ ಮತ್ತೆ ಎದುರಾಗ್ತಿದೆ. ಚೀನಾದಲ್ಲಿ ನೆಗಡಿ, ಕೆಮ್ಮು, ಎದೆಯಲ್ಲಿ ಕಫ ಕಟ್ಟಿಕೊಂಡು ಜನ ಉಸಿರಾಟಕ್ಕೆ ಕೂಡ ಒದ್ದಾಡುವ ಪರಿಸ್ಥಿತಿ. HMPV ಕಂಡುಹಿಡಿಯಲು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಥವಾ PCR ಟೆಸ್ಟ್ ಮಾಡಲಾಗ್ತಿದೆ. ಕರ್ನಾಟಕದಲ್ಲಿ HMPV ಲಕ್ಷಣ ಇರುವವರ ಪಾಲಿಗೆ ಮಾಸ್ಕ್ ಕಡ್ಡಾಯವಾಗಿದೆ. ಈ ಬಗ್ಗೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾಹಿತಿ. ಚೀನಾದಲ್ಲಿ ಹುಟ್ಟಿಕೊಂಡ ಈ ಹೊಸ ವೈರಸ್ ಮಹಾಕುಂಭದಲ್ಲಿ ಹರಡುವ ಆತಂಕ. ಮಹಾಕುಂಭದಲ್ಲೂ ಗೋಚರಿಸುವ ಕಳವಳ. ಇದರಿಂದಾಗಿ ಪ್ರಯಾಗ್ರಾಜ್ HMPV ಎದುರಿಸಲು ಸಿದ್ಧ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದೇ ಜನವರಿ 13ರಿಂದ ನಡೆಯುವ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ದೇಶಾದ್ಯಂತ ಮಾತ್ರವಲ್ಲದೆ ವಿದೇಶದಿಂದಲೂ ಜನ ಆಗಮಿಸುತ್ತಾರೆ. ಬೆಳ್ಳಂಬೆಳಗ್ಗೆ ಪ್ರಬಲ ಭೂಕಂಪ. 7.1ರಷ್ಟು ತೀವ್ರತೆಯ ಭೂಕಂಪ ಚೀನಾದ ಟಿಬೆಟ್, ನೇಪಾಳ ಸೇರಿದಂತೆ ವಿವಿಧೆಡೆ ಒಟ್ಟು 6ಕ್ಕೂ ಹೆಚ್ಚು ಬಾರಿ ಭೂಮಿ ಕಂಪಿಸಿದ್ದು, ಒಟ್ಟು 53 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ದೆಹಲಿ ಸೇರಿ ಉತ್ತರ ಭಾರತದಲ್ಲೂ ಕಂಪಿಸಿದ ಅನುಭವ.